ಹೆಂಗಾಗುತ್ತೆ ಕಷ್ಟಪಟ್ಟರೆ ಅನ್ನೋ ಒಂದು ಅಗಳು ಬಂದು ಸೇರುತ್ತೆ ಅನ್ನೋದಿದೆ ಈ ದೇವಸ್ಥಾನ ಮಹತ್ವ. ಹೇಳ್ಕೊಟ್ರೆ ಏನೋ ಸ್ಟೋರಿ ಇದೆ. ನೀವು ಬೆಳಗ್ಗೆ ಮಂಗಳಾರತಿ ನಿಮ್ಮದೇ ಫಸ್ಟು. 12 ಗಂಟೆ ಆಗೋದು, ಗಂಟೆ 12 ಆಗೋದು ಸೋಮವಾರ ಅಂದರೆ ಯಾರನ್ನೂ ಕಳಿಸಿಲ್ಲ, ಶಿವಂದೇ. ನೀವು ಬಂದ್ರಿ, ನೀವು ಅವರು ಸುಮ್ಮನೆ 9ರಿಂದ ಒಂದು ಇದೆ. ಇದು 1435 ನಿರ್ಮಾಣಗೊಂಡಿರ್ತದ. ಇದು ಸ್ಟೈಲಲ್ಲಿ ವಿಜಯನಗರ ಅಂತ ಹೇಳ್ತಾ ಇದ್ದಾರೆ. ವಿಜಯನಗರದ ಪರಂಪರೆ ಒಂದು 3 ರಾಜ್ಯಕ್ಕೆ ಇದು ಗಡಿ ಹೊಂದಣೆ ದೇವಾಲಯಕ್ಕೂ ತ್ರ್ಯಂಬಕೇಶ್ವರ ಲಿಂಗ ಸ್ಥಾಪನೆ ಮಾಡಿಕೊಟ್ಟಿದ್ದಾರೆ. ಆ ಲಿಂಗ ಸ್ಥಾಪನೆ ಮಾಡಿಕೊಟ್ಟರೆ ಆ ಬೆಳಕು ಬಿಡೋದಂತೆ ಬೆಳಕು ನೋಡಿ ನಿಮ್ಮ ರಾಜ್ಯಗಳಲ್ಲಿ ಏನೇ ಕಷ್ಟಕಾರಗಳಿದ್ರೂ ನಿಮ್ಮ ಜೀವನ ಬೆಳಕಾಗುತ್ತೆ. ಇಷ್ಟಪಟ್ಟು ಈ ದೇವ್ರನ್ನ ನಿಮ್ಮ ಮನಸ್ಸಿನಲ್ಲಿರೋ ಅಂಥದ್ದನ್ನ ಕರ್ತವ್ಯ ನಿಮ್ಗೆ ನಿವಾರಣೆ ಆಗುತ್ತೆ ಅನ್ನೋದು ಪದ್ಧತಿ. ಇವತ್ತು 18 ವರ್ಷದಿಂದ ಅನುಭವನ ತಗೊಂಡಿದ್ದೀನಿ. ಸುಮ್ಮನೆ ನೆಕ್ಸ್ಟ್ ಸುಳ್ಳು ಹೇಳೋದು. ನಾನು ಉದಾಹರಣೆ ಇಲ್ಲಿ ಬಂದಿದ್ದೀನಿ, ಸೇವೆ ಯಾರಿಂದ ಕಳಿಸ್ತೇನೆ. ಆಮೇಲೆ ನನ್ನ ಜೀವನಕ್ಕೂ ಆಗ ನೆನ್ನೆ ಅಂದೆ, ಒಂದು ವಾರ ನನ್ನ ಮಗನ ಕಾಲೇಜ್ ಸೇರಿಸ್ಬೇಕಪ್ಪ, ಸಂಸ್ಕೃತ ಪಾಠಶಾಲೆ ಹಾಕಿನಿ. ಇನ್ನೊಂದು ಕರೆಗೆ ಒಂದು ಸೆಕೆಂಡ್ PUC ಮಾಡ್ತಾನೆ. ಶಿವನ್ ಅಂತ ದುಡ್ಡಿಲ್ಲಿ ಏನು ಮಾಡಿ ಅಂದರೆ ಯಾವುದೋ ರೂಪ ನಂಗೆ ಗೊತ್ತಿಲ್ಲ, ಸ್ವಲ್ಪ ಕಂತಪ್ಪ ಅಂತ ಗೊತ್ತಿಲ್ಲ, ಯಾವ ಪುಣ ಅಂತ ತಗೊಂಡೋಗಿ ಸೇರಿಸ್ತೆ. ಆ ಸ್ವಾಮಿ ಕೊಟ್ಟರು. ಇದು ಈ 3 ರಾಜ್ಯಕ್ಕೆ ಇದು ಒಂದು ಒಳ್ಳೇದಾಗ್ತಾ ಇದೆಯಂತೆ. ಆದರೆ ಅದನ್ನ ಅರ್ಥ ಮಾಡ್ಕೊಂಡ್ರಂತ ಹಿಂಗೆ ಬರ್ತಾರಲ್ಲ ಮುಗುಳ್ನಾಗೆಲ್ಲ ಇಂಟ್ರೆಸ್ಟೇ ಕೇಳ್ತಾರೆ, ಅವ್ರಿಗೆ ಅರ್ಥವಾಗುತ್ತೆ. ಸುಮ್ಮನೆ ಬಂದು ಸೆಲ್ಫಿ ತಕೊಂಡು ನಲ್ಕೋದ್ರೆ ಹೋಗಿ ನಾನು ಕಳಿಸ್ಬಿಡ್ತೀನಪ್ಪ. ಆದರೆ ಇಲ್ಲಿ ಏನು ಕತೆ ಇದೆ ಅದನ್ನ ಸಾರಾಂಶ ಸಂದರ್ಭಗಳನ್ನ ವಿಚಾರಣೆ ಮಾಡ್ಬಿಡ್ರಿ. ಸರ್ ಇಲ್ಲಿ ದೇವರಿದ್ದಾರೆ, ನೀನು ನಮ್ಮಲ್ಲಿ ಏನಿದೆ ಯಾವುದೇ ಜಾತಿ ಭೇದ ಇಲ್ಲಪ್ಪ ದೇವಸ್ಥಾನಕ್ಕೆ. ದೇವ್ರಿಗೆ ಜಾತಿ ನೀ ಹೇಗೆ ಜಾತಿ ಕೇಳಿ ಅಂತ ನಾನು. ಆದರೆ ಈ ದೇವಸ್ಥಾನದಲ್ಲಿ ಬ್ರಹ್ಮನಿಗೂ ಹೆಸರು ಇದೆ, ವಿಷ್ಣುವಿಗೂ ಹೆಸರಿದೆ, ಮಹೇಶ್ವರನಿಗೂ ಹೆಸರಿದೆ. 3 ಕುಲದವರ ದೇವಸ್ಥಾನನ ಬೆಳಕಾಗುತ್ತೆ ನೋಡಿ. ಈಗ ಅಲ್ಲಿ ಏನು ಕಲರ್ ಇದೆ, ಕಲರ್ ಹೆಂಗೆ ತೋರಿಸ್ತೀನಿ ಸ್ವಾಮಿ. ಹಂಗೆ ಲೈಟ್ ಆಫ್ ಮಾಡ್ತೀನಿ ನೋಡಿ. ಹೊರಗಡೆ ಏನು ಕಲರ್ ಇದೆ ಆ ಕಲರಲ್ಲಿ ನಿಂಬೆ ಮೇಲೆ ಬಿಡ್ತಾರೆ. ಒಂದು ಹಳ್ಳಿಗೆ ಬಂದು ಒಂದು ಸೋಮವಾರ ಶುಕ್ರವಾರ ಮಾಡ್ಕೊಂಡು ಹೋಗ್ಲಿ ಅಂತ ನಮ್ಗೆ ಹೇಳಿದ್ರು. ಆಗ ನಾವು ಇಲ್ಲಿಗೆ ಬಂದು ನಿಮ್ಮ ಹುಡುಗಮುಂಡಿ ಬೆಟ್ಟಕ್ಕೆ ಹೋಗಿದ್ರಲ್ಲ, ಆ ಪೂಜಾರು ಕೇಳಿದ್ರು, ಜಯರಮಣ ಅಂತಿದ್ರು ಸುತ್ತಾಬಿಟ್ರು ಅವರು. ಅವ್ರನ್ನ ಕೇಳಿದ್ರೆ ಇಲ್ಲ ಸ್ವಾಮಿ ನಾವು ವಿಷ್ಣುಪ್ರಿಯ ಶಿವನ್ಗ ಹರಿಹರಲ್ಲ, ಶಿವನಿಗೆ ಸಂಬಂಧಪಟ್ಟವ್ರು ಮಾಡಿ ಅಂದಾಗ ಶಿವನ ಪ್ರಸಾದ ಯಾರಾಗಲಿ ಮಾಡಿ ಅಂದರೆ ಇಲ್ಲ ಸ್ವಾಮಿ ನಮ್ಮದೇ ಬಿಜಿ ಇದೆ ಅಂತ ಬಿಟ್ಬಿಟ್ರು. ಆಗ ಯಾರೋ ನಿಮ್ಮಂತ ಇರೋರು ನಮ್ಮೂರಲ್ಲಿದೆ ಶಿವನ ದೇವಸ್ಥಾನ ಪೂಜೆ ಮಾಡಿ ಇಲ್ಲಿದ್ದಾರೆ ನೋಡಿ. ಅವ್ನು ನನ್ನ ಕರೆದು ನಾನು ಬಂದೆ. ಆಯಿತು ಬಿಡಿ ಸಮಯ ಒಂದು ದಿನ ತಾನೇ ಪೂಜೆ ಮಾಡಿಕೊಟ್ಟನು ಅಂದೆ. ಅವತ್ತು ದಿನ ಆಗೋಯ್ತು. ನಮಗೆ ಗೊತ್ತಿಲ್ಲ, ವಾರಕ್ಕೆ ಬನ್ನಿ ತಿಂಗಳಿಗೆ ಬನ್ನಿ ಅಂದವರು ಘಟನೆ ಆದಮೇಲೆ ತಗೊಳ್ತಾ ಇದ್ದೆ. ಡೈಲಿ ಆಗೋಯ್ತು. ಹಿಂಗೆ ಇವತ್ತು ಡೈಲಿ ಯಾರು ಬರಲಿ ಬರದೇ ಇರಲಿ ನಡೀತದೆ. ಹೆಂಗೆ ನಡೀತಾ ಇದೆ, ಹೆಂಗೆ ತರ್ತೀನಿ, ಹೆಂಗಾಯ್ತು ಒಂದು ಗೊತ್ತಿಲ್ಲ. ಒಟ್ಟಿನಲ್ಲಿ ದೇವ್ರಿಗೆ ಹೇಳ್ತೀನಿ ಇಷ್ಟೇ ಸ್ವೀಕರಿಸು. ಆಮೇಲೆ ಕೆಲವು ಹಿಂಗೇ ಮಾಡಬೇಕು ಅನ್ನೋದು ರೂಲ್ಸ್ಗಳಿರ್ತಾರೆ. ಈ ದೇವ್ರಿಗೆ ಎಡಗೈಲಿ ನನ್ನ ಪ್ರಶ್ನೆ ಸಮಯ ಎಡಗೈಲಿ ಮುಟ್ಟಿದ್ರು ಸ್ವೀಕರಿಸಿಲ್ಲ, ಬಲಗೈ ಮುಟ್ಟಿದ್ರು ಸ್ವೀಕರಿಸಿಲ್ಲ. ನಂತರ ಇಲ್ಲ ಕವಾಂತವೆ ಒಂದು ಮನಸ್ಸು ಖುಷಿ. ಯಾರು ಬಂದರೂ ಈ ಥರ ಒಂದು ತೇಜಸ್ ಕೊಡ್ತಾರೆ. ಗಿಡ ಮರ ಬಳ್ಳಿ ಏನಿದೆ ಹೆಂಗೆ ಕಾಪಾಡ್ತಾನೆ, ಹೆಂಗೆ ನೆಡ್ತಾನೆ, ಹೆಂಗೆ ಸಾಕುತ್ತೇನೆ ನನಗೆ ಗೊತ್ತಿಲ್ಲ. ನಡೀತದೆ ಹಿಂಗೆ.
7 ಗಂಟೆಗೆ ನೋಡಿ ನಿಮಗೆ ಈ ಥರ ಕತ್ಲಾಗುತ್ತೆ. ಈಗ ನೋಡ್ಕೊಳ್ಳಿ, ನೋಡಿ ಸುಮ್ಮನೆ ಹಿಂಗೆ ನೋಡಿ. ಈಗ ಸಂಜೆ 7 ಗಂಟೆಗೆ